ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ಬರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೊದಲು ಹೃದಯದ ಅಷ್ಟದಳ ಕಮಲದಲ್ಲಿ ಕುಳಿತು ಭೋಗ ಮೋಕ್ಷಗಳನ್ನು ಅನುಗ್ರಹ ಮಾಡುವಂತಹ ಪ್ರಭುವಿಗೆ, ರಾಮನೆಂಬ ದಿವ್ಯ ಶಕ್ತಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಒಂದು ಭಾನುವಾರಕ್ಕೆ ಇನ್ನೊಂದು ದೃಷ್ಟಿಯಿಂದಲೂ ಮಹತ್ವ ಇದೆ. ಇದು ರಾಮನನ್ನು ನೆನಪಿಸುವ ವಾರ. ರಾಮ ಸೂರ್ಯ ವಂಶದವನು. ಈ ಭಾನುವಾರ ಸೂರ್ಯನ ವಾರ. ಸೂರ್ಯೋದಯಕ್ಕೆ ಸೂರ್ಯ ಹೋರ ಇರ್ತದೆ. ಈ ಭಾನುವಾರ ಪ್ರಾರಂಭ ಆಗುವಾಗ ಆರಂಭದ ಸಮಯಕ್ಕೆ ಸೂರ್ಯನ ಆಧಿಪತ್ಯ ಇರ್ತದೆ. ಹಾಗಾಗಿ ಅಂತಹ ಒಂದು ಶುಭ ದಿನದಂದು ನಾವೆಲ್ಲ ರಾಮನ ಭಕ್ತರು, ರಾಮನ ಪ್ರೇಮಿಗಳು, ರಾಮನ ಅಭಿಮಾನಿಗಳು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಒಂದೊಳ್ಳೆ ಸಂದರ್ಭ. ಗತಿ ಮುಗಿದು ಸ್ಥಿತಿ ಆರಂಭವಾಗುವ ಸಂದರ್ಭ. ಹಾಗಂದ್ರೆ ಸಂಚಾರ ಮುಗಿದು ಚಾತುರ್ಮಾಸ ಆರಂಭವಾಗುವಂಥ ಸಂದರ್ಭ. ಈಗಾಗಲೇ ಒಂದು ಗೀತೆಯನ್ನು ಕೇಳಿದರೆ ನೀವು, ಚಾತುರ್ಮಾಸದ ವ್ರತ ಇದು ಸರ್ವಶ್ರೇಷ್ಠ ಹಾಡನ್ನು ಕೇಳಿದ್ರಿ ನೀವೆಲ್ಲರೂ ಕೂಡ. ಹತ್ತಿರ ಇದೆ ಚಾತುರ್ಮಾಸ್ಯ, ಹೆಚ್ಚು ದೂರ ಇದೆ. ಇವತ್ತು ನಮ್ಮ ಪ್ರಯಾಣ ಚಾತುರ್ಮಾಸ್ಯದ ಸಲುವಾಗಿ ಇರತಕ್ಕಂಥದ್ದು. ಹಾಗಾಗಿ ಏನಿದು 2 ತಿಂಗಳು ಚಾತುರ್ಮಾಸ್ಯ, ಏನಿದು 10 ತಿಂಗಳ ಸಂಚಾರ ಅಂತಂದರೆ ಅದನ್ನು 2 ಪದದಲ್ಲಿ ಹೇಳೋದಾದರೆ, ಒಂದು ಗತಿ, ಇನ್ನೊಂದು ಸ್ಥಿತಿ. ಎರಡೂ ಬೇಕು ನೋಡಿ. ಗತಿಯೂ ಬೇಕು, ಸ್ಥಿತಿಯೂ ಬೇಕು. ನೀವು ನಿಮ್ಮ ಮನೆಯಿಂದ ಇಲ್ಲಿವರೆಗೆ ಬಂದ್ರಿ, ಅದು ಗತಿ ಇದೆ. ಈಗ ಸ್ಥಿತಿ ನೀವು ಕೂತ್ಕೊಂಡಿದ್ದೀರಿ ಸಮಾಧಾನವಾಗಿ ಎಲ್ಲರೂ ಕೂಡ. ನೀವು ಯಾಕೆ ಮನೆಯಿಂದ ಇಲ್ಲಿವರೆಗೂ ಬರಬೇಕು ಅಂತ ಬರೆದಿದ್ರೆ ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಮತ್ತು ಯಾಕೆ ನೀವು ಸ್ಥಿತಿ ಕೂತ್ಕೊಳ್ಬೇಕು ಅಂದರೆ ಅದರದ್ದೇ ಕಾರಣ ಕೂತ್ಕೊಳ್ಬೇಕು, ಆಶೀರ್ವಾದವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಈ ಗತಿ ಮತ್ತು ಸ್ಥಿತಿ ಪರಸ್ಪರ ವಿರುದ್ಧ ಆದರೂ ಕೂಡ, ಗತಿ ಅಂದರೆ ಸಂಚಾರ, ಚಲನೆ, ಸ್ಥಿತಿ ಅಂದರೆ ಚಲನೆ ಇಲ್ಲದೆ ಇರ್ತಕ್ಕಂಥದ್ದು. ಮೇಲ್ನೋಟಕ್ಕೆ ತುಂಬ ವಿರುದ್ಧ, ಆದರೆ ಎರಡೂ ಒಂದೇ ಕಾರ್ಯವನ್ನು ಸಾಧನೆ ಮಾಡ್ತಾ ಇದ್ದೇವೆ ನೋಡಿ. ಆಶೀರ್ವಾದ ಪಡ್ಕೊಳ್ತಕ್ಕಂಥ ಒಂದೇ ಕಾರ್ಯಕ್ಕೆ ಎರಡೂ ಕಾರಣವಾಗಿದ್ದಾವೆ. ಗತಿ ಮತ್ತು ಸ್ಥಿತಿ ಎರಡೂ ಕೂಡ ಕಾರಣವಾಗಿದ್ದಾವೆ ನೋಡಿ. ಜೀವನದಲ್ಲಿ ಇದೆರಡೂ ಕೂಡ ಬೇಕಾಗ್ತದೆ. ಗೃಹಸ್ಥಾಶ್ರಮ ಅಂದರೆ ಗತಿ, ಸನ್ಯಾಸಾಶ್ರಮ ಅಂದರೆ ಸ್ಥಿತಿ. ಒಂದು ಸ್ಥಿತಿಗಾಗಿ ಸನ್ಯಾಸದ ಸ್ವೀಕಾರ. ಯಾವ ಸ್ಥಿತಿಯಲ್ಲಿದ್ದಾಗ ಯಾವ ದುಃಖವೂ ನಮ್ಮನ್ನು ಮುಟ್ಟೋದಿಲ್ವೋ, ಯಾವ ಸ್ಥಿತಿಯಲ್ಲಿದ್ದಾಗ ಮತ್ತೇನೂ ಬೇಕು ಅಂತ ಅನ್ಸೋದಿಲ್ವೋ, ಪೂರ್ಣ ತೃಪ್ತಿ ನೆಲೆಸಿಬಿಡ್ತದೋ ಅಂಥ ಒಂದು ಸ್ಥಿತಿಯ ಪ್ರಾಪ್ತಿಗಾಗಿ ಸನ್ಯಾಸ. ಮತ್ತು ಗತಿ ಜೀವನ ನಿರ್ವಾಹಕ್ಕಾಗಿ. ಗೃಹಸ್ಥ ಜೀವನ ನಿರ್ವಾಹಕ್ಕಾಗಿ ಅವನು ಸಂಚಾರ ಮಾಡ್ತಾನೆ, ಕೆಲಸ ಮಾಡ್ತಾನೆ. ಬೆಳಗ್ಗೆ ಮನೆಯಿಂದ ಹೊರಗಡೆ ಹೋಗ್ತಾನೆ, ಸಾಯಂಕಾಲದವರೆಗೂ ದುಡಿತಾನೆ. ಯಾಕೆಂದರೆ ಜೀವನ ನಡೀಬೇಕು. ಹಾಗಾಗಿ ಅದು ಜೀವನ, ಅದು ಜೀವಿಕೆ, ಇದು ಜೀವನ. ಜೀವಿಕೆ ಅಂದರೆ ಯಾವುದರಿಂದ ಬದುಕೋ ಅದು ಜೀವಿಕೆ. ಜೀವನ ಅಂದರೆ ಯಾವುದು ಬದುಕೋ ಅದು ಜೀವನ. ಬದುಕು ಯಾವುದು ಅಂದರೆ ಈ ಸ್ಥಿತಿಯೇ ಬದುಕು, ಸ್ಥಿತಿಯೇ ಜೀವನ. ಅದಕ್ಕೆ ಬೇಕಾದ ಗತಿ ಇದೆಯಲ್ಲ ಅದು ಜೀವಿಕೆ. ಇದೆರಡೂ ಕೂಡ ಒಂದಕ್ಕೊಂದು ತುಂಬ ಹತ್ತಿರ ಇದೆ, ಒಂದಕ್ಕೊಂದು ಪರಸ್ಪರ ಪೂರಕವಾಗಿದೆ. ಹಾಗೆ
ಸನ್ಯಸ್ತರ ಬದುಕಿನಲ್ಲಿ ಇದೆರಡೂ ಕೂಡ ಇರ್ತದೆ. ನಿರಂತರ ಚಲನೆ, ಗಾಮಯಿಕ ರಾತ್ರ. ಒಂದು ಊರಲ್ಲಿ ಒಂದು ರಾತ್ರಿಗಿಂತ ಹೆಚ್ಚು ವಾಸ ಮಾಡುವಾಗಿಲ್ಲ ಅಂತ. ಒಂದು ಊರಲ್ಲಿ ಒಂದು ರಾತ್ರಿ ಕಳೆದ್ರೆ ಮರುದಿನ ಬೆಳಗ್ಗೆ ಎದ್ದು ಬೇರೆ ಊರಿಗೆ ಹೋಗಲೇಬೇಕು. ಸನ್ಯಾಸಿಯಾದನು ಜಲ ಸನ್ಯಾಸಕ್ಕೆ ಇರ್ತಕ್ಕಂಥದ್ದು ಇದೇನು ಎಲ್ಲಿ ಒಂದು ಕಡೆ ಇರುವಂತೆ ಇಲ್ಲ. ಭಿಕ್ಷೆಗೆ ಹೋಗಬೇಕು ಯಾವಾಗ ಅಂದ್ರೆ ಊಟ ಎಲ್ಲ ಸಂಪೂರ್ಣ ಮುಗಿದು ವೃತ್ತೆ ಶರಾಬ ಸಂಪಾತೆ ಬಾಳೆಯಲ್ಲಿ ಎಸೆದಾದ ಮೇಲೆ, ಈಗ ಬಾಳೆಯಲ್ಲಿ ಕಾಲ ಇಲ್ಲ, ಈಗ ಕಾಲ ತುಂಬಾ ವ್ಯತ್ಯಾಸ ಆಗಿದೆ, ಎಸೆಯುವಂಥದ್ದಿಲ್ಲ, ಈಗ ಇಟ್ಕೊಳ್ಳುವಂಥದ್ದು. ಆದ್ರೆ ಇದು ಆ ಕಾಲದ್ದು. ವೃತ್ತೆ ಶರಾಬ ಸಂಪಾತೆ ಅಂದ್ರೆ ಊಟ ಎಲ್ಲ ಸಂಪೂರ್ಣ ಎಲ್ಲರಿಗೂ ಮುಗಿದು ಎಲ್ಲ ಎಸೆದಾದ ಮೇಲೆ ಭಿಕ್ಷೆಗೆ ಹೋಗ್ಬೇಕು. ಯಾಕೆಂದ್ರೆ ಮೊದಲೇ ಹೇಳಿ ತಯಾರು ಮಾಡಿ ಸಿದ್ಧತೆ ಮಾಡಿ ವಿಶೇಷ ಭಕ್ಷ್ಯವನ್ನು ಕಜ್ಜಾಯವನ್ನು ಮಾಡಿ ಬೆಳೆಸು ಹಾಗೇನೇ ಇಲ್ಲ. ಅವನಿಗೋಸ್ಕರ ಏನು ನಡೀಬಾರದು. ಸನ್ಯಾಸದ ನಿಯಮ ಹೇಗಿರ್ತದೆ ಅಂದ್ರೆ ಅವನಿಗೋಸ್ಕರ ಏನು ನಡೀಬಾರದು. ಅಟ್ಯಾಚ್ಮೆಂಟ್ ಇಲ್ಲ, ಅಟ್ಯಾಚ್ಮೆಂಟ್ ಇರಲೇಬಾರದು. ಹಾಗಾಗಿ ಎಲ್ಲ ಮುಗಿದ ಮೇಲೆ ಯಾವ ನಿರೀಕ್ಷೆ ಇಲ್ಲದೆ ಅವರ ಹೊತ್ತಲ್ಲಿ ಹೋಗ್ಬೇಕು. ಇದ್ರೆ ತಗೋಬೇಕು, ಇಲ್ಲಿದ್ರೆ ಇಲ್ಲ. ಉಳಿದಿದ್ದು ತಳೆದಿರ್ತದೆ. ನೀವು ಹೇಳ್ಬೋದು ತಡೆದು ಹೋದ ರುಚಿ ಏನಪ್ಪ ಅಂತ. ಆದರೆ ಆ ನಿಯಮಗಳು ಹೇಗಿದೆ ಅಂದರೆ ಸ್ವೀಕರಿಸಿದ ಭಿಕ್ಷೆಯನ್ನು ಹೊಳೆಯ ನೀರಲ್ಲಿ ತೊಳೆದು ತಿನ್ಬೇಕಂತ. ಒಳ್ಳೆ ನೀರಲ್ಲಿ ತೊಳೆದು ಅಂದರೆ ಅದರಲ್ಲಿ ಯಾವುದೇ ಉಪ್ಪು ಹುಳಿ ಖಾರ ಉಳಿಬಾರದು, ಆ ರೀತಿಯಾಗಿ ತೊಳೆದು ತಿನ್ಬೇಕು. ಮತ್ತೆ ತುಳಿಯೋ ಪ್ರಶ್ನೆ ಇಲ್ಲದೆ ಹೇಳಿ ಅದಕ್ಕಿಂತ ಮುಂದೆ ಹೋಯ್ತು. ಯಾಕೆ ಹೀಗೆ ಅಂದರೆ ಅದೇ ಅವರಿಗೆ ಸಂಘ ಇರಬಾರ್ದು, ಯಾವ ಅಟ್ಯಾಚ್ಮೆಂಟ್ ಕೂಡ ಇರಬಾರ್ದು ಅವರಿಗೆ. ಒಂದು ಊರಲ್ಲಿ ಒಂದು 4 ದಿವಸ ಇದ್ರೆ ಪರಿಚಯಗಳಾಗ್ತವೆ, ವಿಶ್ವಾಸಗಳು ಬೆಳೀತವೆ, ಬಂಧಗಳು ಏರ್ಪಡ್ತವೆ. ಈ ಬಂಧಗಳು ಅವೆಲ್ಲ ಅಂಟು ನಂಟು ಗಂಟು. ಹಾಗಾಗಿ ಅದ್ಯಾವುದು ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲಿಯೂ ಇರಬೇಡ. ಗಾಳಿ ಬೀಸಿದಾಗಿ ಹೋಗ್ತಾ ಇದೆ ಒಂದು ಊರಿಂದ ಮತ್ತೊಂದು ಊರಿಗೆ, ಆ ಊರಿಂದ ಇನ್ನೊಂದು ಊರಿಗೆ. ಒಂದು ಮನೇಲಿ ಇವತ್ತು ಭಿಕ್ಷೆ ಬೇಡ, ನಾಳೆ ಪುನಃ ಅಲ್ಲಿ ಹೋಗ್ಬೇಡ, ಅವ್ರಿಗೆ ನಿರೀಕ್ಷೆ ಇರೋದು ಬೇಡ ನಿನ್ನದು. ಅದಕ್ಕಾಗಿ ಸಂಚಾರ ಮತ್ತೆ ಸ್ಥಿತಿ ಯಾಕೆ ಅಂದರೆ ಸಾಧನೆಗಾಗಿ, ಅಂತರ್ಮುಖತೆಗಾಗಿ. ಒಂದು ಕಡೆಗಿದ್ದು ಮಳೆಗಾಲದ ಸಮಯದಲ್ಲಿ ಬೇರೆ ಏನನ್ನೂ ಭಾವಿಸದೆ, ಯಾವ ಕಡೆಗೂ ಗಮನ ಪಡದೆ ಏಕಾಂತವಾಗಿ ಅಂತರ್ಮುಖಿ ಆಗೋದಕ್ಕೋಸ್ಕರವಾಗಿ 2 ತಿಂಗಳು ಮೀಸಲಾಗಿರ್ತಕ್ಕಂಥದ್ದು. ಈ ರಾಜಸನ್ಯಾಸ ಮತ್ತೊಂಚೂರು ಕಷ್ಟ. ರಾಜಸನ್ಯಾಸ ಚಲಸನ್ಯಾಸಕರ ವ್ಯತ್ಯಾಸ ಏನು ಅಂದರೆ ಚಲಸನ್ಯಾಸ ಸ್ವಲ್ಪ ಅಲ್ಲಿ ರಕ್ಷಣೆ ಜಾಸ್ತಿ ಇದೆ, ಸಂಘಗಳು ಬರದೇ ಇರುವಂತೆ, ಸಂಬಂಧಗಳು ಬರದೇ ಇರುವಂತೆ ತುಂಬ ಪ್ರೊಟೆಕ್ಷನ್ ಇದೆ ಅದರಲ್ಲಿ ಚಲಸನ್ಯಾಸದಲ್ಲಿ. ರಾಜಸನ್ಯಾಸ ಹೇಗೆ ಅಂದರೆ ಅವ್ರ ಮಧ್ಯನೇ ಇರು, ಅವ್ರ ಜೊತೆಗೇ ಇರು, ಆದ್ರೆ ಅಂಟ್ಕೋಬೇಡ. ಅದು ರಾಜಸನ್ಯಾಸ. ಈಗ ಉಪವಾಸ ಮಾಡುವಾಗ ನಿಯಮ ಏನು ಗೊತ್ತಾ? ಮನೇಲಿ ಅಡುಗೆ ಮಾಡಬಾರ್ದು ಅಂತ. ಈಗ ಏಕಾದಶಿ ತಂದ್ಕೊಳ್ಳಿ, ಮನೇಲಿ ಅಡುಗೆ ಮಾಡಬಾರ್ದು ಅಂತ ಅರ್ಥ. ಯಾರೋ ಒಬ್ಬ ಏಕಾದಶಿ ಮಾಡೋದು ಅಂತಲ್ಲ, ಮನೇಲಿ ಅಡುಗೆ ಮಾಡಬಾರ್ದು ಅಂತ. ಅಡುಗೆ ಯಾಕೆ ಮಾಡಬಾರ್ದು ಅಂತಂದ್ರೆ ಅಡುಗೆ ಪರಿಮಳ ಬಂದ್ರೆ ಮನಸ್ಸು ವ್ಯತ್ಯಾಸ ಆಗ್ತದೆ ಅಲ್ವಾ? ಈಗ ಅನೇಕರು ನಾವು ವಾಕ್ಯ ಪೂರ್ತಿ ಮಾಡಲೇ ಇಲ್ಲ, ನಾವು ಪರಿಮಳ ಬಂದ್ರೆ ಅಂತ ಒಂದು ತುಂಬ ಜನ ಒಂದು ತಿಳ್ಕೊಳ್ಳಿ, ನಿಮ್ಗಾರು ಗೊತ್ತು ಅದೇನಾಗುತ್ತೆ ಬಂದ್ರೆ. ಇಲ್ಲ ನನ್ನ ಮನಸ್ಸು ತುಂಬಾ ಹತೋಟಿ ಇದೆ ಅಂತಂದ್ರೆ ಇರ್ಬೋದು, ಆದ್ರೆ ನಿನ್ನ ಬಟ್ಟೆ ನಿನ್ನ ಹತೋಟಿಯಲ್ಲಿ ಇಲ್ಲ. ಅಲ್ಲಿ ಆಸಿಡ್ ಉತ್ಪತ್ತಿ ಆಗೇ ಬಿಡ್ತದೆ ಕೂಡಲೇ. ಮೂಗಿಗೆ ಪರಿಮಳ ಬಂತು, ಬಟ್ಟೆ ತನ್ನ ಕೆಲಸ ಶುರು ಮಾಡ್ತದೆ ಕೂಡಲೇ, ಅಲ್ಲಿ ಪ್ರಕ್ರಿಯೆಗಳು ಆರಂಭ ಆಗ್ತವೆ. ಹಾಕ್ಕೊಡುದು. ಸರಿಯಾದ ಉಪವಾಸದಲ್ಲಿ ಹಸಿವಾದ್ರೆ ವ್ರತಭಂಗ, ಹಸಿವಾಗಬಾರದು. ಹಸಿವು ಕಟ್ಟುವುದು ಉಪವಾಸ ಅಲ್ಲ, ಹಸ್ಕೊಂಡಿರೋದು ಉಪವಾಸ ಅಲ್ಲ, ಹಸಿವಾಗದೇ ಇರುವಂಥದ್ದು ಉಪವಾಸ. ನೀವು ದೇವರ ಸ್ಮರಣೆಯಲ್ಲಿ ಮುಳುಗಿದ್ರೆ, ಆ ಆನಂದದಲ್ಲಿ ನೀವು ತನ್ಮಯರಾಗಿದ್ದರೆ ನಿಮ್ಗೆ ಹಸಿವಾಗೋದಿಲ್ಲ. ಈ ಮಠಕ್ಕೆ ಬರ್ತಿರೋದು ನೀವು ಎಷ್ಟೋ ಸಾರಿ ಇಂಥ ಅನುಭವಗಳನ್ನು ಬರ್ತಾರೆ, ಹೇಳ್ತಾ ಇರ್ತಾರೆ. 4 ಗಂಟೆ 5 ಗಂಟೆ ಆಗ್ತದೆ ಊಟಕ್ಕೆ ಹೋಗುವಾಗ. ಇವತ್ತು ಹಸಿವೇ ಆಗಲಿಲ್ಲ, ಮನೆಯಲ್ಲಿ 10 ನಿಮಿಷ ವ್ಯತ್ಯಾಸ ಆಗಿದೆ, ಆಕಾಶ ಭೂಮಿ ಒಂದಾಗ್ತದೆ ನೋಡಿ. ಅಕಾಂಡ ತಾಂಡವ ಶುರುವಾಗ್ತದೆ, ಹೊಟ್ಟೆ ಒಳಗೂ ಮತ್ತು ಹೊರಗೂ ಪ್ರಾರಂಭ ಆಗ್ತದೆ. ಆದ್ರೆ ಮಠಕ್ಕೆ ಬಂದಾಗ ಎಷ್ಟೋ ಹೊತ್ತಿಗೆ ಊಟ ಆದರೂ ಆಗದೇ ಇದ್ರು ಗೊತ್ತಾಗದವ್ರಿಗೆ ಹೇಗೆ ಯಾವುದೋ ಭಾವದಕ್ಕೆ ನಾವು ಮುಗ್ಧರಾಗಿದ್ರೆ ಹಸಿವು ಆಗೋದಿಲ್ಲ. ಶರೀರ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತದೆ ಅಂತ.
ಹಾಗಾಗಿ ಹಸಿವೆ ಆಗಬಾರ್ದಂತ. ಹಾಗಾಗಿ ಅಡುಗೆ ಮಾಡಬಾರ್ದು ಅಥವಾ ಅಡುಗೆ ಮಾಡುವಲ್ಲಿ ಇರಬಾರ್ದು. ಏಕಾದಶಿ ವ್ರತ ಮಾಡುವವನು ಅಥವಾ ಉಪವಾಸ ವ್ರತ ಮಾಡುವವನು ಅದು ಇರ್ಕೂಡದು, ಬೇರೆ ಕಡೆ ಹೋಗ್ಬೇಕು ಅವನು. ಯಾಕೆಂದ್ರೆ ಪರಿಮಳ ಬರಬಾರ್ದು. ಪರಿಮಳ ಬಂದರೂ ಕೂಡ ಒಂದು ರೀತಿ ಆಹಾರ ತಗೊಂಡಾಗ ಆಯ್ತಲ್ವಾ, ಮೂಗಿಂದ ತಗೊಂಡಾಗ ಆಯ್ತು, ಬಾಯಿಂದ ಅಲ್ಲಿ. ಹಾಗಾಗಿ ಅಂಥ ನಿಯಮಗಳು ಇದನ್ನ ಯಾಕೆ ನೆನಪು ಮಾಡಿಕೊಂಡು ಅಂದರೆ ಇಷ್ಟು ಕಟ್ಟುನಿಟ್ಟಾಗಿ ಹೇಳ್ತಾರೆ. ಆದರೆ ಅದರ ಮಧ್ಯೆ ಇದ್ದು ಕೂಡ ಏನಾಗದೇ ಇರೋದು, ಏನು ಆಗದೆ ಇರೋದು ಅಂದರೆ ಅದು ರಾಜ ಸನ್ಯಾಸ. ಹಾಗಿದ್ರೆ ರಾಜ ಸನ್ಯಾಸ, ಹಾಗಿದ್ರೆ ಮನಸ್ಸು ಆ ಕಡೆ ಹೋದ್ರೆ ರಾಜಸ ನ್ಯಾಸ. ಅದು ಸಾತ್ವಿಕ ಅಲ್ಲ, ಅದು ರಾಜಸ. ಅದು ರಾಜಸ ಅಂದ್ರೆ ಯಾವುದು? ಆಶಾಪಾಶಿಗಳು, ಅದೇ ರಜಗುಣ. ಹಾಗಾಗಿ ರಾಜಸ ನ್ಯಾಸ ಆಗಬಾರ್ದು, ರಾಜ ಸನ್ಯಾಸ ಆಗಬೇಕು. ಸನ್ಯಾಸದಲ್ಲಿ ರಾಜ ಇದ್ದ ಹಾಗೆ. ಈಗ ಆಸನಗಳ ಪೈಕಿಯಲ್ಲಿ ಸಿದ್ಧಾಸನವನ್ನು ಆಸನಗಳ ರಾಜ ಅಂತ ಕರೀತಾರೆ, ಆಸನಗಳ ಚಕ್ರವರ್ತಿ ಅಂತ ಕರೀತಾರೆ, ಯಾಕೆಂದ್ರೆ ಮುಖ್ಯವಾಗಿರ್ತಕ್ಕಂಥ ಆಸನ. ಹಾಗೆ ರಾಜ ಸನ್ಯಾಸಗಳು ಕೂಡ ಚರ ಸನ್ಯಾಸಕ್ಕಿಂತ ಶ್ರೇಷ್ಠ ಯಾವಾಗ ಅಂದ್ರೆ ಜನಗಳ ಮಧ್ಯೆ ಇದ್ದು ಪರಿಚಯ, ಸಂಬಂಧ, ವಿಶ್ವಾಸ ಎಲ್ಲ ಇದ್ದು ಯಾವುದಕ್ಕೂ ಅಂಟುಕೊಳ್ಳದೆ ಇತ್ತು, ಅದು ರಾಜ ಸನ್ಯಾಸ. ಪದ್ಮಪುತ್ರ ವಿವಾಹಾಂಸ ಅಂತ ಹೇಳ್ತಿರಲ್ಲ, ಪ್ರಸಿದ್ಧವಾಗಿರ್ತಕ್ಕಂಥ ಮಾತು ಗೀತೆ. ಕಮಲದ ಎಲೆ ನೀರಿನ ಒಳಗೆ ಇದೆ, ಆದರೆ ಅಂಟಿಕೊಂಡಿಲ್ಲ. ನೀವು ಅದ್ರ ನೀರಿನ ಮೇಲೆ ಇದೆ, ಅದು ಅದ್ರ ಮೇಲೆ ನೀರು ಹಾಕಿರಿ, ಆ ಬಿಂದುಗಳು ಉರುಳ್ಕೊಂಡು ಹೋಗ್ತವೆ. ಎಲೆ ನಿರ್ಲೇಪ, ಒಂದು ಚೂರು ಲೇಪ ಇಲ್ಲ ನೋಡಿ ಅದಕ್ಕೆ, ಹಾಗಿರ್ಬೇಕು. ಗೀತೆಯಲ್ಲಿ ಕೃಷ್ಣ ಹೇಳೋದು ಕೂಡ ಅದನ್ನೇ, ಯಾರಿಗೆ ಲೇಪ ಇಲ್ವೋ, ಯಾರು ನಿರ್ಲಿಪ್ತನ, ಅಂಟಿಲ್ಲ ಅಂಥವನು ಏನು ಮಾಡಿದ್ರು ಕೂಡ ಅವನಿಗೆ ಅದ್ರ ಫಲ ಇಲ್ಲ. ಪುಣ್ಯ ಮಾಡಿದ್ರು ಅದಕ್ಕೆ ಫಲ ಇಲ್ಲ, ಪಾಪ ಮಾಡಿದ್ರು ಕೂಡ ಫಲ ಇಲ್ಲ ಅಂತ, ಅಂಟ್ಕೊಂಡಿಲ್ಲ ಯಾವುದಕ್ಕೂ ಕೂಡ ಅಂತ. ಅದಿದ್ದಾಗ ವಿರಾಗ ಅಂದ್ರೆ ಅದೇ ಅರ್ಥ ಅಂತ. ರಾಗ ಅಂದ್ರೆ ಅಂಟು ಅಂತ, ವಿರಾಗ ಅಂದ್ರೆ ಅಂಟಿಲ್ಲ. ಬಿಡು ಅನ್ನೋದಕ್ಕಿಂತ ಅಂಟನ್ನು ಬಿಡು ಅಷ್ಟೇ. ಜಗತ್ತನ್ನು ಬಿಡು ಅನ್ನೋದಕ್ಕಿಂತ ಜಗತ್ತಿನ ಅಂಟನ್ನು ಬಿಟ್ಬಿಡು. ಅದಕ್ಕೆ ಈ ಕೊಬ್ಬರಿ ಉದಾಹರಣೆ ಕೊಡ್ತಾರೆ. ತೆಂಗಿನಕಾಯಿ ಕೊಬ್ಬರಿ ಆಗ್ತದಲ್ವಾ, ಆ ಚಿಪ್ಪಿನ ಒಳಗೆ ಇರ್ತದೆ, ಚಿಪ್ಪನ್ನು ಬಿಟ್ಟಿಲ್ಲ, ಚಿಪ್ಪಿನ ಒಳಗೆ ಇದೆ, ಅದ್ರ ಅಂಟ್ಕೊಂಡಿಲ್ಲ. ಈಗ ಸದ್ದು ಬರ್ತದೆ ನೋಡಿ, ಗಿಟಿ ಗಿಟಿ ಸದ್ದು ಬರ್ತದೆ ನೋಡಿ ಹೀಗಂತಾಗ, ಆ ಸದ್ದು ಏನದು? ಅದು ನಿರ್ಲೇಪದ ಸದ್ದು, ಅದು ವೈರಾಗ್ಯದ ಸದ್ದು, ಅದು ಅಂಟಿಕೊಂಡಿಲ್ಲ. ಹಾಗಾಗಿ ನಿಜವಾದ ಸನ್ಯಾಸಿ ಆಗಿರ್ತಕ್ಕಂಥದ್ದು, ರಾಜ ಸನ್ಯಾಸ ಸ್ವೀಕಾರ ಮಾಡಿದಂಥವನು ಅಂಟಿಲ್ಲದವನಾಗಿರ್ತಾನೆ. ನೋಡಿ, ಮಠದಲ್ಲಿ ಎಲ್ಲ ಇದೆ, ನಿಮ್ಮಲ್ಲಿ ಇರೋದು ಏನಿಲ್ಲ ಹೇಳಿ? ಚಿನ್ನ ಇದೆ, ಬೆಳ್ಳಿ ಇದೆ, ಮುತ್ತು ರತ್ನಗಳಿದೆ ಮಠದಲ್ಲಿ, ಬಂಗಾರದ ಮಂಟಪ ಇದೆ. ಇಲ್ಲಿ ಕೂತ್ಕೊಂಡು ನಾವು ಚಿಂತೆ ಮಾಡ್ತಾ ಇದ್ರೆ ಬಂಗಾರ ಮಂಟಪ ಏನಾಯ್ತು ಏನೋ, ಸರಿ ಬೀಗ ಹಾಕಿದಾರೋ ಇಲ್ವೋ, ಇದಲ್ಲ ಎಂಥದ್ದು ಸಿಂಹಾಸನ ಏನಾಯ್ತೋ ಏನು, ಜವಾಬ್ದಾರಿ ಇಲ್ಲ ಇವರಿಗೆ. ಹಾಗಾಗಿ ಸರಿಯಾಗಿ ನೋಡ್ಕೊಳ್ತಾ ಇದ್ದಾರೋ ಇಲ್ವಾ? ದುಡ್ಡು ಕಾಸು ಅಂತೂ ಈ ಮಠ ನಡಿಬೇಕು ಅಂತಂದ್ರೆ ಎಷ್ಟು ಬೇಕು ಅಂತ ಲೆಕ್ಕವೇ ಇಲ್ಲ. ಮಠದ ವ್ಯವಸ್ಥೆ ಹೇಗಿರ್ತದೆ ಅಂದ್ರೆ ಒಂದು ಸಂಸಾರಕ್ಕೆ ಇಷ್ಟು ಖರ್ಚು ಇರೋದಿಲ್ಲ, ಅದೊಂದು ಮಠಕ್ಕೆ ಒಂದು ಸಂಸಾರಕ್ಕಿಂತ ಎಷ್ಟೋ ಪಾಲು ಮಿಗಿಲಾದ ಖರ್ಚಿರ್ತದೆ. ಅಷ್ಟು ಹಣ ಬರಬೇಕು ಹೋಗ್ಬೇಕು, ಬರಬೇಕು ಹೋಗ್ಬೇಕು, ಬರಬೇಕು ಹೋಗ್ಬೇಕು, ಅದು ಮುಟ್ಟಬಾರದು, ಅಂಟಿಸ್ಕೋಬಾರದು, ಅದನ್ನು ಇಲ್ಲ ಅಂದ್ರೂ ಚಿಂತೆ ಮಾಡ್ಕೋಬಾರದು, ಇದೇ ಅಂದ್ರೂ ತುಂಬಾ ಖುಷಿ ಪಡಬಾರ್ದು, ಬೇಕಾದಷ್ಟಿದೆ. ಹಾಗಾಗಿ ತುಂಬಾ ಒಂದು ಸಂತುಲನ ಪರಮಾವಧಿ ಬೇಕಾಗ್ತಕ್ಕಂಥ ಒಂದು ಸ್ಥಿತಿ, ಒಂದು ಸಂದರ್ಭ ಅದು ಅಂತ. ಹಾಗಾಗಿ ಇಲ್ಲಿ ಆ ವ್ಯತ್ಯಾಸ ಹೇಳಿದ್ದು ನಾವು, ಚರಸನ್ಯಾಸ ರಜ ಸನ್ಯಾಸ ಆಗುವಾಗ ಇಲ್ಲಿ ಗ್ರಾಮೈಕರಾತ್ರಿ ಇಲ್ಲ. ಯಾಕೆ ಅಂದ್ರೆ ಈ ಕಾರಣಕ್ಕೋಸ್ಕರ ಇಲ್ಲ, ಇದೊಂದು ಫೆಸಿಲಿಟಿ ಅಲ್ಲ. ಓ, ರಾಜ ಸನ್ಯಾಸಕ್ಕೆ ಒಂದಿಷ್ಟು ರಿಯಾಯಿತಿ ಅಂತ ಅನ್ಕೋಬೇಡಿ. ಚರ ಸನ್ಯಾಸ ಕಷ್ಟ, ರಾಜ ಸನ್ಯಾಸಕ್ಕೆ ತುಂಬಾ ರಿಯಾಯಿತಿ ಕೊಟ್ಟಿದ್ದಾರೆ. ಅವರು ಇವರು ಮಾಡಿದಿರೋದ್ನೆಲ್ಲ ಅವರು ಮಾಡಬಹುದು ಅಂತ ಹಾಗೆ ಅನ್ಕೋಬೇಡಿ. ಇದು ಹೆಚ್ಚು ಪರೀಕ್ಷೆ, ಇದು ಬೆಂಕಿಯಲ್ಲಿಂದ ಸುಡಬಾರದು ಅಂತ ಪರೀಕ್ಷೆ ಇದು. ನೀರಲ್ಲಿ ಮುಳುಗಿರ್ಬೇಕು, ಅದು ಸಾಯಬಾರದು ಅಂತ ಪರೀಕ್ಷೆ ಅದು. ಹಾಗಾಗಿ ಅದು ರಾಜ ಸನ್ಯಾಸ. ಆದರೆ ಎರಡು ಕಡೆ ಈ ಅಂಶ ಇದ್ದೇ ಇದೆ. ಸಂಚಾರ ಚಾತುರ್ಮಾಸ್ಯ ಬಂತಂದ್ರೆ ಒಂದು ಕಡೆಗೆ ನಿಲ್ಲುವಂಥದ್ದು, ನೆಲೆ ನಿಲ್ಲುವಂಥದ್ದು, ನೆಲೆ ನಿಲ್ಲಬೇಕು. ಅಂತಿಮವಾಗಿ ನೀವು ಅಷ್ಟೇ ಪರಿಭ್ರಮಣ ಮಾಡಿ
ಕೊನೆಗೆ ಒಂದು ಕಡೆಗೆ ನೀವು ನೆಲೆ ನಿಲ್ಲಬೇಕು. ಎಲ್ಲಿ ಅಂದರೆ ಮನೆಯಲ್ಲಿ ನೆಲೆ ನಿಲ್ಲೋದಲ್ಲ, ಮನದಲ್ಲಿ ನೆಲೆ ನಿಲ್ಲಬೇಕು. ನಿಮ್ಮ ಅಂತರಂಗದಲ್ಲಿ ನೀವು ನೆಲೆ ನಿಲ್ಲಬೇಕು. ಅದು ಸಾಧ್ಯವಾ? ಸಾಧ್ಯ ಆದರೆ ಚಾತುರ್ಮಾಸ್ಯ. ನಾವು ಒಂದು ಕಡೆಗೆ ಇದ್ದು ಮನಸ್ಸು ಓಡಾಡ್ತಾ ಇದ್ರೆ ಚಾತುರ್ಮಾಸ್ಯ ಅಲ್ಲ. ನಮ್ಮ ಅಂತರಂಗದಲ್ಲಿ ನಾವು ನೆಲೆ ನಿಲ್ಲುವಂತೆ ಆಗಬೇಕು. ಶಾಂತವಾಗಿ, ನಿಶ್ಚಿಂತವಾಗಿ ನಮ್ಮೊಳಗೆ ನಾವು ಮುಳುಗುವಂತೆ ಆಗಬೇಕು. ರಾಮನ ಬಗ್ಗೆ ಉಪನಿಷತ್ತುಗಳು ವರ್ಣನೆ ಮಾಡೋದಾಗೆ, ನಾನು ಪೂಜೆ ಮಾಡೋ ರಾಮನನ್ನು ನೋಡಿದ್ದೀರಿ ನೀವು. ಏನು ಮಾಡ್ತಾ ಇದ್ದಾನೆ ರಾಮ ಅಂತಂದರೆ, ಹೀಗೆ ಕೂತ್ಬಿಟ್ಟಿದ್ದಾನೆ. ಕೈ ಹೀಗಿದೆ, ಒಂದು ಕೈ ಹೀಗಿದೆ, ಮುಖದಲ್ಲಿ ಒಂದು ಸಣ್ಣ ನಗು ಇದೆ. ಅದು ಏನು ನೋಡ್ತಿದ್ದಾನೋ, ಏನು ಮಾಡ್ತಿದ್ದಾನೋ, ಸುಮ್ಮನೆ ಕೂತಿದ್ದಾನೆ. ಏನಪ್ಪ ಮಾಡ್ತಾನೆ ಕೂತ್ಕೊಂಡು ಅಂತಂದರೆ, ಅವೇಕ್ಷಮಾಣ ಆತ್ಮ ನಿಮಿತ ತೇಜಸ್ಸು, ಆತ್ಮಾನಂ ಆತ್ಮನಿ ಅವೇಕ್ಷಮಾಣ. ತನ್ನನ್ನು ತನ್ನಲ್ಲೇ ನೋಡ್ತಾ ಕೂತಿರ್ತಾನೆ. ತನ್ನನ್ನೇ ನೋಡ್ತಾನೆ, ತನ್ನಲ್ಲೇ ನೋಡ್ತಾನೆ, ತಾನೇ ನೋಡ್ತಾನೆ. ಹಾಗಾಗಿ ಅಮಿತ ತೇಜಸ್ಸನ್ನು, ಒಂದು ತೇಜಸ್ಸು ಹೊರಹೊಮ್ಮುತ್ತಾ ಇದೆ ಅವರೊಳಗಿಂದ ಹೊರಗೆ, ಒಂದು ಪ್ರಭೆ ಹೊರಹೊಮ್ಮುತ್ತಾ ಇದೆ. ಅದು ಇಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇರುವಂತೆ. ಆ ಮಿತ ಅಂದರೆ ಅಳಿಬಹುದು, ಇಷ್ಟು ಅಂತ ಹೇಳ್ಬೋದು, ಅದು ಮಿತ. ಅದು ಅಮಿತ ಅಂದರೆ ಅಳತೆಗೆ ಅಳವಡದೇ ಇರುವಂಥದ್ದು, ಅಳತೆಯನ್ನು ಮೀರಿರ್ತಕ್ಕಂಥದ್ದು. ಅಂತಹ ಪ್ರಭೆ, ಅಂತಹ ತೇಜಸ್ಸು. ಅದ್ಯಾಕೆ ಅಂದರೆ ಅವೇಕ್ಷಮಾಣ ಆತ್ಮನಿ, ತನ್ನೊಳಗೆ ತಾನೇ ತನ್ನನ್ನೇ ನೋಡ್ತಾ, ಅದೇ ಒಂದು ಕಿರುಣಗು, ಒಂದು ಆನಂದದಲ್ಲಿ ಕಿರುಣಗುವನ್ನು ಸೂಸ್ತಕ್ಕಂಥ ಪ್ರಭು ಅವನು. ಉದಯದ ಅಷ್ಟದಳ ಕಮಲದಲ್ಲಿ ಕುಳಿತು ಅವನು ಮಾಡುವ ಕೆಲಸ ಯಾವುದಂದ್ರೆ ಇದಂತೆ, ತನ್ನನ್ನು ತಾನು ನೋಡುವಂಥದ್ದು. ಹಾಗಾಗಿ ನಮಗೆ ರಾಮನ ಸಂದೇಶ ಇದೊಂದು ಬೋಧನೆ ಇದೆ, ಬೋಧ ಮುದ್ರೆ ಇದೆ, ವ್ಯಾಖ್ಯಾ ಮುದ್ರೆ ಇದೆ. ರಾಮಂದ್ರೆ ಏನು? ಶಿಕ್ಷಕ. ಆ ಶಿಕ್ಷಣದ ಮುದ್ರೆ ಅದು ಹೀಗಿರ್ತಕ್ಕಂಥದ್ದು. ಹೀಗಿದ್ರೆ ಅನುಭವದ ಮುದ್ರೆ ಅದು. ಹೀಗಿರ್ತದಲ್ಲ ಕೆಲವು ಬಾರಿ ಅನುಭೂತಿ ಅದು. ಅವನಿಗೆ ಅನುಭವಕ್ಕಿದೆ ಅಂತಷ್ಟೇ. ಹೀಗೆ ಬಂದರೆ ನಿಮಗೆ ಕೊಡ್ತಾ ಇದ್ದಾನೆ ಅನ್ನೋದಲ್ಲ, ತನ್ನ ಅನುಭೂತಿಯನ್ನು ನಿಮಗೆ ಹಂಚುತ್ತಾ ಇದ್ದಾನೆ. ಮೇಲಕ್ಕೆ ಬಂದಾಗ ನಿಮ್ಮೆಡೆಗೆ ವಿಮುಖ ಆದಾಗ ಅದರ ಅರ್ಥ ಹಾಕಿದೆ, ಇದು ನಮ್ಮ ಕಡೆಗೆ ವಿಮುಖ ಆಗಿದೆ. ಹೀಗಿದ್ದಾಗ ಹೀಗೆ ಬಂದಾಗ ಅದು ಸಮಾಜದ ಕಡೆಗೆ ವಿಮುಖ ಆಯಿತು ನೋಡಿ. ಶಿಕ್ಷಣ ಏನು ಅಂದರೆ, ನಿನ್ನನ್ನು ನೀನು ನೋಡಿಕೋ, ನಿನ್ನೊಳಗೆ ನೀನು ನಿನ್ನನ್ನು ನೋಡಿಕೋ. ತುಂಬ ಕಷ್ಟದ ಕೆಲಸ, ಅತ್ಯಂತ ಕಷ್ಟದ ಕೆಲಸ. ಅದಕ್ಕಾಗಿರ್ತಕ್ಕಂಥದ್ದು ಚಾತುರ್ಮಾಸ್ಯ. ಚಾತುರ್ಮಾಸ್ಯ ನೀವು ಮಾಡಬೇಕು. ಚಾತುರ್ಮಾಸ್ಯವನ್ನು ಇದು ಕೇವಲ ಸನ್ಯಾಸಿಗಳಿಗೆ ಮಾತ್ರ ಸೀಮಿತ ಅಲ್ಲ, ಗೃಹಸ್ಥರಿಗೂ ಚಾತುರ್ಮಾಸ್ಯ ಇದೆ. ಸಮಾಜಕ್ಕೆ ಅದು ಅರಿವಿಲ್ಲ. ಗುರುಗಳು ಚಾತುರ್ಮಾಸ್ಯ ಮಾಡಿದ್ರೆ ಸಾಕು. ಸಾಧ್ಯ ಆದರೆ ನಾವು ಒಂದ್ಸತಿ ಹೋಗಿ ಬರೋದು ಚಾತುರ್ಮಾಸ್ಯ ಮಾಡೋ ಸಮಯದಲ್ಲಿ. ಅಲ್ಲಿ ಹೋಗಿ ಮಾಡಿದ್ರೆ ಒಂದು ಯಥಾ ಪ್ರಕಾರ ಇದನ್ನೇ ಮಾತಾಡೋದು. ಅಲ್ಲಿ ಹೋಗಿ ಚಾತುರ್ಮಾಸ ಅಲ್ಲಿಯರಿಗೆ ಏನು ಮಾಡ್ತಿತ್ತು ಅದನ್ನೇ ಮಾಡೋದು. ಅಲ್ಲಿ ಹೋಗಿ ಅದನ್ನೇ ಕೇಳೋದು. ಗುರುಗಳ ಬಳಿ ಹೋಗಿ ಕೇಳೋದೇನಂದ್ರೆ, ನಾವು ದೊಡ್ಡದನ್ನು ಕೇಳೋದಿಲ್ಲ, ಸಣ್ಣದನ್ನೇ ಕೇಳ್ತೇವೆ. ಎಮ್ಮೆಗೆ ಜ್ವರ ಬಂದಿದೆ, ಗುರುಗಳೇ ಬಂದು ಗುಣ ಮಾಡಿಕೊಡಿ. ಅಲ್ಲಿ ಪಶುವೈದ್ಯರಿಲ್ವ ಊರಲ್ಲಿ? ಅವ್ರು ಮಾಡಬಹುದಾದ ಕೆಲಸ ಅಲ್ವಾ ಅದು? ಗುರುಗಳು ಯಾಕೆ ಬೇಕು ಅದಕ್ಕೆ? ಅಂದರೆ ನಾವು ಎಷ್ಟು ಉನ್ನತವಾಗಿದ್ದನ್ನು ಉನ್ನತವಾದಕ್ಕೆ ಬಳಸಬೇಕು. ನಮಗೆ ರಾಮಕೃಷ್ಣ ಪರಮಹಂಸರ ನೆನಪಾಗ್ತದೆ ನಮಗೆ. ಅವರು ಒಂದು ದೋಣಿ ದಾಟ್ಕೊಂಡು ಆ ಕಡೆ ಹೋಗ್ತಾರೆ. ಒಬ್ಬ ಹಠಯೋಗಿ ಇರ್ತಾನೆ ಅಲ್ಲಿ. ಹಠಯೋಗ ತುಂಬ ಶ್ರೇಷ್ಠವಾಗಿರುವಂಥದ್ದು. ಅವನಿಗೆ ಗೊತ್ತಿಲ್ಲ ಆ ಹಠಯೋಗಿಗೆ ಅದೇನಂತ ಗೊತ್ತಿಲ್ಲ ಅಷ್ಟೇ. ಅವನು ಮೇಲಿಂದ ಹಾರ್ಕೊಂಡು ಬಂದಂತ ಹಕ್ಕಿ ಹಾಗೆ ಆಕಾಶದಲ್ಲಿ ತೇಲ್ಕೊಂಡು ಬಂದು ಆ ಕಡೆ ಬಂದು ಹಿಡಿದು ಹುಬ್ಬ ಹರಿಸಿದ್ದಾರೆ ರಾಮಕೃಷ್ಣ ಪರಮಹಂಸರಿಗೆ. ಅವರು ದೋಣಿಯವನಿಗೆ ಒಂದು ದಮಡಿ ಕೊಟ್ಟರಂತೆ, ಇವನಿಗೂ ಒಂದು ದಮಡಿ ಕೊಟ್ಟರಂತೆ. ಏನಿದ್ರು ಇಂಥ ದೊಡ್ಡ ವಿದ್ಯೆಗೆ ಇಟ್ಟು ಸಣ್ಣ ದಮಡಿ ಕೊಡ್ತಾ ಇದ್ದಾರೆ, ನೀವು ಅವಮಾನ ಮಾಡ್ತಾ ಇದ್ದೀರಾ. ಇಲ್ಲ, ನಿಮ್ಗೆ ಕೊಟ್ಟಿದ್ದು ಜಾಸ್ತಿ ಆಯಿತು. ಯಾಕೆಂದ್ರೆ ದೋಣಿಯವನು ಕೊನೆ ಪಕ್ಷ 4 ಜನರನ್ನು ದಾಡಿಸ್ತಾನೆ. ನೀನು ಅದು ಇಲ್ಲ, ನೀನು 20 ವರ್ಷ ಸಾಧನೆ ಮಾಡಿದ್ದೀನಿ, ಇಷ್ಟೇ ಅಲ್ವಾ? ಇದಕ್ಕೆ ದಮ್ಮಡಿ ಸಾಕಿತ್ತು, ಅದಕ್ಕೆ 20 ವರ್ಷ ಸಾಧನೆ ಬೇಕಿತ್ತ? ಬೇರೊಂದು ಗ್ರಂಥದಲ್ಲಿ ಇಂಥದೇ ಒಂದು ಘಟನೆ ಉಲ್ಲೇಖ ನಾವು ಗಮನಿಸಿದೆ. ಇದೇ ರೀತಿ ಒಬ್ಬ ಸಿದ್ಧಿ ಪಡೆದವನು ಅವನು ಬೆಂಕಿಯನ್ನು ಸೃಷ್ಟಿ ಮಾಡಿ ತೋರಿಸ್ತಾ ಇದ್ದ. ಅದಕ್ಕೆ ಬಲ್ಲವರು ಅವನಿಗೆ ಹೇಳಿದ್ರಂತೆ, ಬೆಂಕಿ ಪೆಟ್ಟಿಗೆ ಹೀಗೊಂದು ಬರುತ್ತಪ್ಪ, ಅದಕ್ಕೆ ನೀನು 20 ವರ್ಷ ಸಾಧನೆ ಮಾಡ್ಬೇಕಾ 30 ವರ್ಷ ಸಾಧನೆ ಮಾಡ್ಬೇಕಾ?
ಮಾಡಬೇಕಾಗಿಲ್ಲ ಅಲ್ವಾ ಅಂತ. ಅಂದರೆ ಇಂಥವೇ ಸಣ್ಣದು ಅಂತ, ಅದಕ್ಕಿಂತ ದೊಡ್ಡದನ್ನು ನಾವು ಕೇಳಲಿಕ್ಕೆ ಇರುವಂಥದ್ದು, ಮಾಡಲಿಕ್ಕೆ ಇರುವಂಥದ್ದು. ಹಾಗಾಗಿ ಚಾತುರ್ಮಾಸ್ಯದಲ್ಲಿ ನಾವು ಉನ್ನತವಾದದನ್ನು ಚಿಂತಿಸಬೇಕು. ಉನ್ನತವಾದದ್ದು ಎಲ್ಲ ಹೊರಗಡೆ ಮೋಡದ ಮೇಲೆ ಇದೆ ಅಂತ ಅನ್ಕೊಳ್ಬೇಡಿ, ನಮ್ಮೊಳಗೆ ಇದೆ, ನಮ್ಮ ಅಂತರಾಳದಲ್ಲಿದೆ. ಅದನ್ನೇ ರಾಮ ನಮಗೆ ಬೋಧಿಸುವಂಥದ್ದು. ಅವೇಕ್ಷಮಾಣ ಆತ್ಮ, ನಮ್ಮ ಆತ್ಮನೇ ಅಮಿತ ತೇಜಸ್ಸು. ನೀವು ಅಮಿತ ತೇಜಸ್ವಿಗಳಾಗಬೇಕಾ, ನಿಮ್ಮ ಒಳಗಿರುವ ಬೆಳಕನ್ನು ನೀವು ಕಾಣಬೇಕು, ಅದನ್ನು ಅನುಸಂಧಾನ ಮಾಡಬೇಕು. ಅದಕ್ಕಾಗಿ ಒಂದಿಷ್ಟು ಸಮಯವನ್ನು ಮೀಸಲಿಡಬೇಕು. ಈ ಮಳೆಗಾಲ ಎನ್ನುವಂಥದ್ದು ಅದಕ್ಕೆ ಪ್ರಶಸ್ತವಾಗಿರುವಂಥದ್ದು. ದೇವರು ರಾತ್ರಿ ಕೊಟ್ಟ, ಯಾಕೆಂದ್ರೆ ನೆಮ್ಮದಿಯಾಗಿ ಬೆಳಿಗ್ಗೆ ನಿದ್ದೆ ಮಾಡೋದು. ನಾವು ಲೈಟ್ ಹಾಕ್ಬೋದು, ಲೈಟ್ ಹಾಕ್ಬಿಟ್ಟು ಯಥಾ ಪ್ರಕಾರ ಹಗಲು ಮಾಡೋ ಕೆಲಸನ ರಾತ್ರಿ ಮಾಡೋಕ್ಕೆ ಶುರು ಮಾಡಿದ್ವಿ. ಬೆಂಗಳೂರಿಗೆ ರಾತ್ರಿನೇ ಇಲ್ಲ, ಈ ಹೊರಗಡೆ ಹೋಗಿ ಎಲ್ಲ ಬೆಳಕೆ ಕೊಡ್ತೀವಿ. ಏನದು ಅಂದರೆ ಸೃಷ್ಟಿಗೆ ವಿರುದ್ಧ. ಅದು ಸೃಷ್ಟಿ ಏನು ಹೇಳ್ತಾ ಇದೆ ಅಂದರೆ ಕತ್ಲೆ ಮಾಡಿ ಮಲ್ಕು ಅಂತ ಹೇಳ್ತಾ ಇದೆ. ಇದು ಹಗಲಲ್ಲ ಅಂತ ಸೂಚನೆ ಕೊಡ್ತಾ ಇದೆ. ತಮಸ್ಸಿನ ಕಾಲ ಇದು. ನಾವು ಆಸೆ ಬಂದರೆ ಬೆಳಕನ್ನು ಮಾಡೋಕೆ ಹೋದರೆ ಸೃಷ್ಟಿಗೆ ವಿರುದ್ಧ ನಡ್ಕೊಂಡಂತೆ ಆಯಿತು, ನಾವು ಅದನ್ನು ಮಾಡ್ತಾ ಇರ್ತೀವಿ ಅಂತ ಎಷ್ಟೋ ಕ್ರಿಯೆಗಳನ್ನ ನಾವು ಮಾಡ್ತಾ ಇರ್ತೀವಿ. ಹಾಗಾಗಿ ಸೃಷ್ಟಿ ಮಳೆಗಾಲನ ಯಾಕೆ ಸೃಷ್ಟಿ ಮಾಡ್ತು ಅಂದರೆ, ಕಡೆ ಕೂತ್ಕೋ, ಆತ್ಮಚಿಂತನೆ ಮಾಡು, ನಿನ್ನ ಅಂತರಂಗದಲ್ಲಿ ನೀನು ಬೆಳಗು ಎಂಬುದಾಗಿ ಸಂದೇಶ ಕೊಡ್ತಕ್ಕಂಥದ್ದು. ಹಾಗಾಗಿ ಅದನ್ನು ಎಲ್ಲರೂ ಮಾಡೋಕ್ಕಿರುವಂಥದ್ದು. ಆದರೆ ಕೊನೆ ಪಕ್ಷ ನಾವೆಲ್ಲಿದ್ದೀವಿ ಅಂದರೆ, ಗುರುಗಳಾದರೂ ಮಾಡಲಿ, ನಾವು ಅದಕ್ಕೆ ಪೂರಕವಾಗಿರ್ತೇವೆ, ಅನುಕೂಲವಾಗಿರ್ತೇವೆ. ಒಂದು ಆಶೀರ್ವಾದ ಮಾಡಿ ನಮಗೆ ಸಾಕು. ಎಲ್ಲದಕ್ಕೂ ಹೀಗೆ ಬಂದ್ಬಿಟ್ರೆ ಕಷ್ಟ ಆಗುತ್ತೆ. ಪ್ರತಿನಿತ್ಯವಾಗಿ ನೀವು ಗುರುಗಳು ಪೂಜೆ ಮಾಡಲಿ, ನಾವು ಇರ್ತೇವೆ, ಆರಾಮಾಗಿರ್ತೀವಿ. ಗುರುಗಳು ಪೂಜೆ ಮಾಡಲಿ, ನಾವು ಸಂಧಿ ವಂದನೆ ಮಾಡೋದಿಲ್ಲ. ಹೇಗೆ ಗುರುಗಳು ಅನುಷ್ಠಾನ ಮಾಡ್ತಾರಲ್ಲ ಸಾಕು. ಆದರೆ ಹೇಗೆ ಗುರುಗಳು ಭಿಕ್ಷೆ ಮಾಡ್ತಾರಲ್ಲ ಸಾಕು ಅಂತ ಯೋಚನೆ ಮಾಡಲ್ಲ. ಊಟ ತಿಂಡಿ ಎಲ್ಲ ಗುರುಗಳು 3 ಪಟ್ಟು ಬೇಕಾಗ್ತದೆ, ನಮಗೆ 4 ಪಟ್ಟು ಬೇಕಾಗ್ತದೆ. ನಮಗೆ ಅಲ್ಲಿ ಯಾರೇನ ಇಲ್ಲ. ಇದು ಏನಂದ್ರೆ ಈ ಸೆಲೆಕ್ಟಿವ್ ಚೂಸಿಂಗ್ ಇದೆಯಲ್ಲ, ಬೇಕಾದ್ರೆ ಮಾತ್ರ ತಗೊಳ್ಳುವಂಥದ್ದು. ಅನುಸರಣೆ ಮಾಡುವಾಗ ಎಲ್ಲವನ್ನೂ ಮಾಡಬೇಕು ಮಾಡೋದಾದ್ರೆ. ಶಂಕರಾಚಾರ್ಯರ ಬಗ್ಗೆ ಒಂದು ದಂತಕಥೆ ಇದೆ. ಕಥೆಯನ್ನು ಯಥಾರ್ಥ ತಗೊಳ್ಳೋದು ಬೇಡ, ಸುಮ್ಮನೆ ಆ ಕಥೆ ಹೇಗಿದೆ ಅಂತ ತಗೊಳ್ಳಿ. ಅವರು ಭಿಕ್ಷೆ ಬೇಡ್ತಾ ಹೋದಾಗ ಎಲ್ಲ ಒಂದು ಮದ್ಯವನ್ನು ಸುರಿದ್ರು ಕೈಗೆ. ಅವ್ರು ಎಲ್ಲಿ ಸಮದಷ್ಟು ಅಷ್ಟಕ್ಕೆ 4 ಜನ, ಏನು ವ್ಯತ್ಯಾಸ ಇಲ್ಲ, ಏನು ಬಂತು ಅದನ್ನು ತಗೋತಾ ಇದ್ರು. ಈ ಶಿಷ್ಯರು ತಗೊಂಡ್ರು ಆಗ ಬರೀ ಖುಷಿಯಿಂದ. ಮುಂದಿನ ಮನೆ ಕಮ್ಮಾರನದ್ದು, ಅವನು ಕೆಂಡ ಹಾಕ್ತಾನೆ ಕೈಗೆ, ಕೆಂಡವನ್ನು ತಗೊಂಡು. ಹಾಗೆ ಕೆಂಡವನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಅವರು ಅಗಿದು ನೋವುತ್ತಾರೆ. ಹಿಂದಿದ್ದವರು ಅದಕ್ಕೆ ಇಲ್ಲ ಅಂತ. ಕೃಷ್ಣನ ಬಗ್ಗೆ ಹೇಳ್ತಾರೆ ಅನೇಕರು, ನಾನು ಕೃಷ್ಣನ ಅನುಸರಣೆ ಮಾಡ್ತೇನೆ, ಅವನು ಲೀಲೆಗಳೆಲ್ಲ ಇದೆಯಲ್ಲ ಬಹಳ ಚೆನ್ನಾಗಿದೆ ಕೃಷ್ಣನ. ಬೆಣ್ಣೆ ಕದ್ದಿದ್ದು, ಆ ಕಾಲದಲ್ಲಿ ಗೋಕುಲದಲ್ಲಿ ಬೇರೆ ಏನೂ ಇರಲಿಲ್ಲ, ಬೆಣ್ಣೆ ಒಂದೇ ಇದ್ದಿತ್ತು, ಅದನ್ನು ಕದ್ದೆ. ನಾವು ಬೇರೆ ಬೇರೆ ಅದನ್ನು ಕದಿದ್ದೇವೆ, ಬೆಣ್ಣೆ ಮಾತ್ರ ರವೆ ಬಂದಿದೆ ಬೇರೆ ಬೇರೆ ಸಂಗತಿಗಳೀಗ. ಹಾಗೆ ಎಲ್ಲವನ್ನೂ ಕೃಷ್ಣನ ಅನುಸರಣೆ ಮಾಡುವಂಥದ್ದು. 16,108 ಪತ್ನಿಯರು ಕೃಷ್ಣನಿಗೆ, ಗೋಪಿಕಾ ವಲ್ಲಭ ಎಲ್ಲ ಅನುಸರಣೆ ಮಾಡೋದು. ಅವ್ನು ಮಾಡ್ತಾನೆ, ನಾವು ಮಾಡಬಾರ್ದು. ಅದಕ್ಕೆ ನಾವು ಯಾವಾಗಲೂ ಹೇಳೋದು, ಒಂದು ಕೆಲಸ ಮಾಡಿ, ಬಾರಲಿದೆ ಒಂದು ಕಡೆಯಿಂದ ಶುರು ಮಾಡಿ. ಅವನು ಪೂತನೆಯ ಸ್ತನ್ಯದ ಮೂಲಕ ವಿಷವನ್ನು ಉಂಡ ಅಲ್ವಾ, ನೀವು ವಿಷ ಕುಡೀರಿ ಮೊದಲು, ಆಮೇಲೆ ಬದುಕಿದ್ರೆ ಮುಂದಿನ ಮಾಡಿದ್ರೆ ಆಗ್ತದೆ ಮುಂದಿನ ಭಾಗದೇನಿಗಳನ್ನು. ಅದಿಲ್ಲ, ಸೆಲೆಕ್ಟಿವ್, ಇದನ್ನು ಮಾತ್ರ ಅನುಸರಣೆ ಮಾಡ್ತೇನೆ ಅವಿಲ್ಲ, ಹಾಗೆ ಹೋಗ್ಲಿಕ್ಕೆ ಇಲ್ಲ. ಹಾಗಾಗಿ ಗುರುವನ್ನು ಅನುಸರಣೆ ಮಾಡುವಂಥದ್ದು, ರಾಮನನ್ನು ಅನುಸರಣೆ ಮಾಡುವಂಥದ್ದು. ರಾಮ ಬದುಕಿದಂತೆ ಬದುಕಬೇಕು. ಗುರು ಯಾವ ತತ್ವಕ್ಕಾಗಿ ತಮ್ಮ ಬದುಕನ್ನು ಕೊಟ್ಟಿರ್ತಾರೋ ಆ ತತ್ವಕ್ಕೋಸ್ಕರ ನಾವು ಕೂಡ ನಮ್ಮ ಬದುಕನ್ನು ಕೊಡಬೇಕು. ನಮ್ಮದು ಒಂದಿಷ್ಟು ಸೇವೆ ಸಲ್ಲಬೇಕು ಅಲ್ಲಿ. ಅಂಥ ಬದುಕನ್ನು, ಆದರ್ಶದ ಬದುಕನ್ನು ನಾವು ಬದುಕಬೇಕು ಅಂತ. ಹಾಗಾಗಿ ಮಠಕ್ಕೆ ಬಂದಾಗ ಗುರುಗಳಿಂದ ಯಾವುದೋ ನಮ್ಮ ತಾಪತ್ರಯಕ್ಕೆ ಆಶೀರ್ವಾದ ತೆಗೆದುಕೊಂಡ್ರೆ ಮುಗಿಲಿಲ್ಲ. ತಗೊಳ್ಳಿ, ಖಂಡಿತ ತಗೊಳ್ಳಿ, ಬೇಡ ಅಂತಲ್ಲ, ಅದಷ್ಟಕ್ಕೆ ಮುಗಿಲಿಲ್ಲ. ಇದೊಂದು ತತ್ವ, ಇದೊಂದು ಮೌಲ್ಯ, ಇದೊಂದು ಪಂಥ, ಒಂದು ದಾರಿ ಇದೆ. ಆ ದಾರಿಯನ್ನು ನಾವು ಹೋಗದೇ ಇದ್ರೆ, ಆ ತತ್ವಕ್ಕೆ ನಾವು ಬೆಲೆ ಕೊಡದೇ ಇದ್ರೆ, ಆ ಮೌಲ್ಯಕ್ಕೆ ನಾವು ಮನಸ್ಸನ್ನು ಕೊಡದೇ ಇದ್ರೆ ಅರ್ಥ ಇಲ್ಲ, ಊಟಾಟಕ್ಕೆ ಆಗ್ತದೆ, ನಿಜವಾದ ಅನುಸರಣೆ ಆಗೋದಿಲ್ಲ ಇಲ್ಲ ಅಂತ. ಹಾಗಾಗಿ ಅಂತಹ ಮನಸ್ಸುಗಳು ನಾವೆಲ್ಲ ಬರಬೇಕು. ಚಾತುರ್ಮಾಸ್ಯ ತುಂಬ ಒಳ್ಳೆಯ ಅವಕಾಶ. ಚಾತುರ್ಮಾಸ್ಯದಲ್ಲಿ ಒಂದಿಷ್ಟಾದರೂ ನಾವು ಅಂತರ್ಮುಖಿಗಳಾಗಬೇಕು, ಒಂದಿಷ್ಟಾದರೂ ಅಧ್ಯಾತ್ಮ ಚಿಂತನೆಯನ್ನು ಮಾಡಬೇಕು, ಒಂದಿಷ್ಟಾದರೂ ಒಳಮುಖ ಆಗಬೇಕು. ನಾವು ಒಂದಿಷ್ಟಾದರೂ ಒಳಿತಿಗೋಸ್ಕರವಾಗಿ ಮನಸ್ಸನ್ನು ಕೊಡಬೇಕು, ಒಳಿತನ್ನು ಚಿಂತನೆ ಮಾಡಬೇಕು. ಅದಕ್ಕೆ ನಾವು ನಮ್ಮ ಸಮಯವನ್ನು ಕೊಡಬೇಕು ಎಂಬುದನ್ನು ಈ ಸಮಯದಲ್ಲಿ ನಿಮಗೆಲ್ಲರಿಗೂ ಹೇಳಬಯಸ್ತೇವೆ. ಹಾಗಾಗಿ
ಚಾತುರ್ಮಾಸದಲ್ಲಿ ತಪ್ಪದೇ ಗುರುದರ್ಶನ ಮಾಡು. ಯಾಕೆ ಅಂದ್ರೆ ಅದಕ್ಕೆ ವ್ಯಾಪಾರದ ಉತ್ತರ ಕೊಡ್ತಾರೆ. ಅವ್ರು ತುಂಬಾ ಸಂಗ್ರಹ ಮಾಡ್ತಾ ಇರ್ತಾರೆ, ನೀವು ಒಂದಷ್ಟು ತಗೊಂಡು ಹೋಗ್ಬೋದು ಅದೇ. ಅದಲ್ಲ, ಒಂದು ಸ್ಫೂರ್ತಿ ಪಡ್ಕು, ಚಾತುರ್ಮಾಸದಲ್ಲಿ ಗುರುದರ್ಶನ ಮಾಡಿ ಒಂದು ಪ್ರೇರಣೆ ಪಡು. ನಾನು ಹಾಗಾಗ್ತೇನೆ, ನಾನು ಅದಾರಿ ಇರ್ತೇನೆ, ಅವರು ಅಷ್ಟೆಲ್ಲ ಮಾಡಿದ್ರು, ನಾನು ಒಂದಿಷ್ಟಾದ್ರೂ ಮಾಡ್ತೇನೆ. ಈ ಪ್ರೇರಣೆ ಪಡ್ಕೊಳ್ಳೋ ಸಲುವಾಗಿ ಚಾತುರ್ಮಾಸದಲ್ಲಿ ಗುರುದರ್ಶನವನ್ನು ಕಡ್ಡಾಯ ಅಂತ ಹೇಳಿದ್ರು, ಮಾಡಲೇಬೇಕು ಗುರುದರ್ಶನವನ್ನು ಅಂತ. ಯಾಕೆಂದ್ರೆ ಗುರು ನಮ್ಗೆ ಆ ಬೋಧಿಯನ್ನು ಕೊಡ್ತಾನೆ, ಆ ಸ್ಮರಣೆಯನ್ನು ಕೊಡ್ತಾನೆ ಎನ್ನುವ ಕಾರಣಕ್ಕಾಗಿ ಅದು ತುಂಬಾ ಹತ್ತಿರದಲ್ಲಿದೆ. ಹಾಗಾಗಿ ಏನಪ್ಪಾ ಅಂದ್ರೆ ಚಾತುರ್ಮಾಸಕ್ಕೆ ಬನ್ನಿ, ನಿಮ್ಮದನ್ನು ಕರಿಬೇಕಾಗಿರುತ್ತೆ. ಅದಕ್ಕೆ ಇದೆಲ್ಲ ಪೀಠಿಕೆ, ಇಷ್ಟು ವಿಷಯ ಸೇರಿ ಮುಕ್ತಾಯ ಏನಪ್ಪ ಅಂದ್ರೆ ಚಾತುರ್ಮಾಸ ಬಂತು ಹತ್ತಿರದಲ್ಲಿ, ನೀವೆಲ್ಲ ಬನ್ನಿ. ನೀವು ಒಬ್ಬರೇ ಚಾತುರ್ಮಾಸ ಮಾಡೋದು ಬೇಜಾರಾಗುತ್ತೆ, ನೀವೆಲ್ಲ ಸೇರಿ ಚಾತುರ್ಮಾಸ ಮಾಡೋಣ. ಎಲ್ಲ ಸೇರಿ ಎಲ್ಲರೂ ಕೂಡ ಸಾಧನೆ ಮಾಡೋಣ. ಯಾವುದನ್ನು ನಮ್ಮ ಹಿರಿಯರು ಅದ್ಭುತವಾಗಿ ಸಾಧನೆ ಮಾಡಿದ್ರು, ನಮ್ಗೆ ಅದನ್ನು ಅಮೂಲ್ಯ ನಿಧಿಯಾಗಿ ಕೊಟ್ಟರು ಅಂತ ಸಾಧನೆಯನ್ನು ನಾವೆಲ್ಲ ಸೇರಿ ಮಾಡುವಂತೆ ಅವನವನಿಗೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವೆಲ್ಲ ಆ ವ್ರತವನ್ನು ಒಂದಿಷ್ಟಾದ್ರೂ ಸ್ವಲ್ಪ ಆಚರಣೆ ಮಾಡಬೇಕು. ಹಾಡು ಹೇಳುವಾಗ ಆ ತುರಿಯಾಶ್ರಮ ಬರೋ ಕಷ್ಟ ಅಂತಿದೆ 2ನೇ ಸಾಲ, ಆದ್ರೆ ಚಾತುರ್ಮಾಸ ಕಷ್ಟ ಅಂತಿಲ್ಲ. ಇಲ್ಲಿ ನೋಡಿ, ಚಾತುರ್ಮಾಸ ಶ್ರೇಷ್ಠ, ತುರಿಯಾಶ್ರಮ ಕಷ್ಟ, ಸನ್ಯಾಸಾಶ್ರಮ ಕಷ್ಟ. ಕಷ್ಟ ಅಂತ ಅನ್ಸಿಲ್ಲ ಯಾವತ್ತೂ ಕೂಡ, ಸುಖ ಅಂತ ಅನಿಸಿದೆ, ತುಂಬಾ ಸುಖ ಅಂತ ಅನಿಸಿದೆ. ನಮ್ಗೆ ನಿಮ್ಮದು ಕಷ್ಟ ಅಂತ ಅನ್ಸೋದು ಯಾವಾಗ, ನಿಮಗೆ ನಮ್ಮನ್ನು ನೋಡಿದ್ರೆ ತುಂಬಾ ಕಷ್ಟ ಅಂತ ಅನ್ಸೋದು. ಪರಮಹಂಸರ ಬಗ್ಗೆ ಹೇಳ್ತಾರಲ್ಲ, ಅವರು ಜಗತ್ತೆಲ್ಲ ಹುಚ್ಚ ಅಂತ ಹೇಳ್ತಾರೆ ಅವತ್ತಿನ ಕಾಲದಲ್ಲಿ. ಅವರಿಗೆ ಜಗತ್ತೆಲ್ಲ ಹುಚ್ಚದಂತೆ ಕಾಣಿಸುತ್ತೆ. ಅದು ಹಾಗೆ ಇರುವಂತದ್ದಂತೆ. ಅದು 2 ದೃಷ್ಟಿಕೋನಗಳು. ಆ ಕಡೆ ನೋಡಿದ್ರೆ ಹೀಗೆ ಅನ್ಸುತ್ತೆ, ಈ ಕಡೆ ನೋಡಿದ್ರೆ ಹಾಗೆ ಅನ್ಸುತ್ತೆ. ಹಾಗಾಗಿ ನೀವೆಲ್ಲರನ್ನು ತುಂಬಾ ಪ್ರೀತಿಯಿಂದ ಚಾತುರ್ಮಾಸಕ್ಕೆ ಆಮಂತ್ರಣ ಮಾಡ್ತೇವೆ. ಈ ಚಾತುರ್ಮಾಸಕ್ಕೆ ಹೆಸರು ಅನಾವರಣ ಚಾತುರ್ಮಾಸ್ಯ. ಯಾವುದು ಮರೆಯಾಗಿದೆ ಅದು ಹೊರ ಬರಬೇಕು, ತೆರೆ ತೆರೀಬೇಕು. ಅನಾವರಣ ಅಂದ್ರೆ ಏನು? ತೆರೆ ತೆರೆಯುವ ಚಾತುರ್ಮಾಸ್ಯ. ಮರೆಯಲಿರುವ ಒಂದು ಮೌಲ್ಯ, ಒಂದು ಸತ್ಯ ಅದು ಪ್ರಕಟವಾಗುವಂಥದ್ದು ಅದು ಆಗಬೇಕು ಎಂಬ ಕಾರಣಕ್ಕೆ ಆ ಹೆಸರನ್ನು ಕೊಡಲಾಗಿದೆ ಚಾತುರ್ಮಾಸ್ಯಕ್ಕೆ. ನೀವೆಲ್ಲರೂ ಬನ್ನಿ. ಬೆಂಗಳೂರಿಗರು ಹೇಗೆಂದ್ರೆ, ಬೆಂಗಳೂರಿಗರು ಅವರ ಮನೋಧರ್ಮ ಹೇಗೆಂದ್ರೆ ಚಾತುರ್ಮಾಸ್ಯ ಅದು ನಮ್ಮ ಹಕ್ಕು. ಯಾವುದು? ನೀವು ನಿಮ್ಮಷ್ಟಕ್ಕೆ ಚಾತುರ್ಮಾಸ್ಯ ಮಾಡೋದಲ್ಲ, ಗುರುಗಳು ಇಲ್ಲಿ ಚಾತುರ್ಮಾಸ್ಯ ಮಾಡಬೇಕು, ಅದು ನಮ್ಮ ಹಕ್ಕು. ಆ ರೀತಿ ಬೆಂಗಳೂರಿಗರು ಯೋಚನೆ ಮಾಡ್ತಾರೆ. ಸಾಮಾನ್ಯ ಪ್ರೀತಿಯಿಂದ ಹೇಳಿದ್ದು ಅದೊಂದು ಅಡ್ಡ ಭಾವನೆ ಅಲ್ಲ, ಅದು ತಪ್ಪು ಭಾವನೆಯಿಂದ ಹೇಳ್ತಾ ಇರುವಂಥದ್ದಲ್ಲ. ಅದು ಬೆಂಗಳೂರಿಗರಿಗೆ ಎಷ್ಟು ಅಭ್ಯಾಸ ಆಗ್ಬಿಟ್ಟಿದೆ ಅಂದ್ರೆ ಚಾತುರ್ಮಾಸಗಳು ನಡೆದು ಅಂತ. ಬೇರೆ ಕಡೆ ಚಾತುರ್ಮಾಸ ಅದ್ಯಾಕೆ ಇಲ್ಲಿ ಚಾತುರ್ಮಾಸ ಮಾಡಬೇಕು. ಹಾಗಾಗಿ ಕೊನೆಯವರೆಗೂ ಚಾತುರ್ಮಾಸದ ಹಿಂದಿನ ದಿನದವರೆಗೂ 2 ದಿವಸದ ಮುಂಚಿನವರೆಗೂ ಪ್ರಯತ್ನ ನಡೆದಿರ್ತದೆ ದೊಡ್ಡವರಿಗೆ ಚಾತುರ್ಮಾಸ ಇಲ್ಲಿ ಆಗ್ಲಿ ಅಂತ. ಹಾಗಾಗಿ ಸಂತೋಷನೇ ಪಡ್ತೇವೆ ನಾವು. ನಮ್ಗೆ ಬೆಂಗಳೂರು ತುಂಬಾ ಇಷ್ಟ ಅಂತಲ್ಲ, ಆದ್ರೆ ಬೆಂಗಳೂರಿಗರು ತುಂಬಾ ಇಷ್ಟ, ಇಲ್ಲಿ ಇರುವಂಥವ್ರು ತುಂಬಾ ಇಷ್ಟ. ಯಾಕಂದ್ರೆ ಬೆಂಗಳೂರಿಗರಿಗೆ ಒಂದು ಹಸಿವಿದೆ, ಒಂದು ಜಿಜ್ಞಾಸೆ ಇದೆ. ಅಭಾವ ಇದ್ದಾಗ ಒಂದು ವಸ್ತುವಿನ ಬೆಲೆ ಗೊತ್ತಾಗ್ತದೆ, ಅದಿದೆ ಬೆಂಗಳೂರಿಗರಿಗೆ. ಹಾಗಾಗಿ ಇಲ್ಲಿಯ ಶಿಷ್ಯರ ಭಕ್ತರ ಅವರ ಜಿಜ್ಞಾಸೆ, ಅವರ ಶ್ರದ್ಧೆ, ಅವರು ತುಡಿಯುವ ರೀತಿ ಮನಸ್ಸಿಗೆ ತುಂಬಾ ಒಂದು ಅಭಿಮಾನ ತರುವಂಥದ್ದು, ಮುದುವನ್ನು ಕೊಡುವಂಥದ್ದು. ಹಾಗಾಗಿ ಓಡೋಡಿ ಬರ್ತಾ ಇರ್ತಾರೆ ಇಲ್ಲಿಗೆ. ಮತ್ತೆ ಈ ಪೇಟೆ ನೋಡಿ ಬರೋದಲ್ಲ, ಯಾವ ಕಾರಣಕ್ಕೂ ಪೇಟೆ ನೋಡಿದ್ರೆ ಓಡಬೇಕು ಹೊರತು ಬರೋ ಪರಿಸ್ಥಿತಿ ಇಲ್ಲ ಇಲ್ಲಿ. ಆದ್ರೆ ಅಲ್ಲಿರುವವರು, ಬೆಂಗಳೂರಲ್ಲಿ ಇರುವವರು ತಾಯಿ ಮಗುವಿನ ಹಿಂದೆ ಹೋಗ್ಬೇಕಾಗ್ತದೆ, ಎಲ್ಲಿ ಹೋದ್ರೂ ಅದು ಹೋಗ್ಬೇಕಾಗ್ತದೆ ಹಿಂದೆ. ಆ ರೀತಿ ಒಂದು ಭಾವ ಅದು ಎಂಬುದಾಗಿ ಈ ಸಮಯದಲ್ಲಿ ಹೇಳಿ ಎಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಹರಿಸ್ತೇವೆ. ಬನ್ನಿ ಚಾತುರ್ಮಾಸ ಮಾಡೋಣ. ಗೋಕರ್ಣದ ಅಶೋಕಿಯಲ್ಲಿ ಈಗ ಸದ್ಯ ನಿಶ್ಚಯ ಆಗಿದೆ ಚಾತುರ್ಮಾಸ್ಯ ಅದು. ಹಾಗಾಗಿ ಎಲ್ಲರೂ ಬನ್ನಿ. ತುಂಬಾ ವೈಭವದ ಚಾತುರ್ಮಾಸ್ಯ ಅಂತ ಅಲ್ಲ, ಅರ್ಥಪೂರ್ಣ ಚಾತುರ್ಮಾಸ್ಯವನ್ನು, ಅಂತರಂಗ ಬೆಳಗುವ ಚಾತುರ್ಮಾಸ್ಯವನ್ನು, 3ನೇ ಕಣ್ಣು ತೆರೆಯುವಂಥ ಚಾತುರ್ಮಾಸ್ಯವನ್ನು ನಾವೆಲ್ಲರೂ ಆಚರಣೆ ಮಾಡೋಣ. ಮತ್ತು ನೀವು ಎಲ್ಲಿಂದ್ರೂ ಕೂಡ ಆಚರಣೆ ಮಾಡಿ. ಈ ಚಾತುರ್ಮಾಸದ ಸಮಯದಲ್ಲಿ ನಿಯಮಗಳನ್ನು ಹಾಕ್ಕೊಳ್ಳಿ, ನಿಮಗೆ ನಿಯಮಗಳನ್ನು ಹಾಕ್ಕೊಳ್ಳಿ. ಬೇರೆಯವ್ರು ನಿಯಮ ಹಾಕಿದ್ರೆ ಬೇಜಾರಾಗ್ತದೆ, ನಾವೇ ನಮ್ಮ ಹಾಕ್ಕೊಂಡ್ರೆ ಏನು ಬೇಜಾರಾಗೋದಿಲ್ಲ. ಹಾಗಾಗಿ ನೀವೇ ನಿಮಗೆ ಒಂದಿಷ್ಟು ನಿಯಮಗಳನ್ನು ಹಾಕ್ಕೊಂಡು ಆಚರಣೆ ಮಾಡಿ. ಅದರ ಒಂದು ಮೌಲ್ಯವನ್ನು, ಅದರ ಒಂದು ಮಹತ್ವವನ್ನು ಮನಗಾಣಿ ಎಂಬುದಾಗಿ ಈ ಸಮಯದಲ್ಲಿ ಹೇಳಿ ಎಲ್ಲರನ್ನು
ಆಶೀರ್ವದಿಸ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪಡೆಯುತ್ತೇವೆ. ಹರೇ ರಾಮ.